ಶ್ರೀಮದ್ಭಾಗವತ ಚತುರ್ಥ ಸ್ಕಂದ ಯಜ್ಞಾವತಾರ. ಸ್ವಯಂಭೂ ಮನುವಿಗೆ 3 ಹೆಣ್ಣು ಮಕ್ಕಳಲ್ಲದೆ 1 ಉತ್ತಾನಪಾದ 2 ಪ್ರಿಯಂವ್ರತರೆಂಬ ಗಂಡು ಮಕ್ಕಳಿದ್ದರು. ಏಕೋ ಅವನ ಮನಸ್ಸು ತಮಗೆ ಇನ್ನೊಂದು ಗಂಡು ಮಗುವಾಗಿದ್ದರೆ ಚೆನ್ನಾಗಿತ್ತು ಎಂದು ಅನ್ನುತ್ತಿತ್ತು. ಹೀಗಿರಲಾಗಿ ಅವನು 2ನೆಯ ಮಗಳು ಅಕೂತಿಯು ತಾರುಣ್ಯಕ್ಕೆ ಬಂದಳು. ಅವಳನ್ನು ರುಚಿ ಎಂಬ ಮಹಾ ತಪೋನಿಧಿಗೆ ಕೊಟ್ಟು ವಿವಾಹ ಮಾಡಿದನು. ವಿವಾಹ ಕಾಲದಲ್ಲಿ ಸ್ವಯಂಭೂ ಮನುವು ಒಂದು ಕರಾರು ಹಾಕಿದನು. ತನ್ನ ಮಗಳಾದ ಅಕೂತಿಯಿಂದ ಜನಿಸಿದ ಗಂಡು ಮಗುವನ್ನು ತನಗೆ ಕೊಡಬೇಕೆಂದು ಹೇಳಿದನು. ರುಚಿಯು ಅಕೂತಿಯ ಗುಣರೂಪ ಯೌವನಗಳಿಗೆ ಮರುಳಾಗಿ ಮಾವನ ಕರಾರಿಗೆ ಒಪ್ಪಿಕೊಂಡನು. ರುಚಿಯು ತನ್ನ ಪತ್ನಿಯೊಡನೆ ತನ್ನ ಆಶ್ರಮಕ್ಕೆ ಬಂದನು. ರುಚಿಯು ಗೃಹಸ್ಥಾಶ್ರಮ ಧರ್ಮವನ್ನು ಪಾಲಿಸುತ್ತಾ ಸತ್ಕರ್ಮಾನುಷ್ಠಾನಿಯಾಗಿ ಅಖಂಡವಾದ ತಪಸ್ಸು ಮಾಡುತ್ತಾ ಕೇವಲ ಪರಮಾತ್ಮನ ಆರಾಧನೆಯಲ್ಲಿ ಕಾಲ ಕಳೆಯ ಹತ್ತಿದನು. ಇವನ ತಪಸ್ಸಿಗೂ ಯೋಗ ಸಿದ್ಧಿಗೂ ಮೆಚ್ಚಿ ಶ್ರೀಮನ್ನಾರಾಯಣನು ಲಕ್ಷ್ಮೀ ಸಮೇತನಾಗಿ ಇವನಿಗೆ ಮಕ್ಕಳಾಗಿ ಬರಲು ನಿಶ್ಚಯಿಸಿದನು. ಅಕೂತಿಯು ಗರ್ಭಧರಿಸಿದಳು. ಶುಭ ಮುಹೂರ್ತದಲ್ಲಿ 2 ಮಕ್ಕಳಿಗೆ ಜನ್ಮವಿತ್ತಳು. 1 ಗಂಡು ಮತ್ತೊಂದು ಹೆಣ್ಣು. ಗಂಡು ಮಗುವೇ ಸಾಕ್ಷಾತ್ ಶ್ರೀಮನ್ನಾರಾಯಣನು. ಅವನಿಗೆ ಯಕ್ಷ ಎಂದು ನಾಮಕರಣ ಮಾಡಿದ್ದರು. ಹೆಣ್ಣು ಶ್ರೀಲಕ್ಷ್ಮೀ ದೇವಿಯ ಅವತಾರವು. ಅವಳಿಗೆ ದಕ್ಷಿಣೆ ಎಂದು ಹೆಸರಿಟ್ಟರು. ಅಕೂತಿಯು ಪ್ರಸವಿಸಿದಳೆಂದು ತಿಳಿದ ಕೂಡಲೇ ಸ್ವಯಂಭೂ ಮನುವು ಮಗಳ ಮನೆಗೆ ಬಂದು ಯಜ್ಞನನ್ನು ತನ್ನ ಮನೆಗೆ ಕರೆದೊಯ್ದನು. ಅಕೂತಿ ರುಚಿಯರು ಹೆಣ್ಣು ಮಗಳನ್ನು ಅತ್ಯಂತ ಅಕ್ಕರತೆಯಿಂದ ಜೋಪಾನ ಮಾಡತೊಡಗಿದರು. ಯಜ್ಞನು ಸ್ವಯಂಭೂ ಮಗುವಿನ ಮನೆಯಲ್ಲಿಯೂ ದಕ್ಷಿಣೆಯು ಶುಚಿಯ ಮನೆಯಲ್ಲಿಯೂ ಬೆಳೆದು ದೊಡ್ಡವರಾದಂತೆಲ್ಲ ಅವರಿಬ್ಬರಲ್ಲಿ ಪ್ರೇಮವು ಅಂಕುರಿಸತೊಡಗಿತು. ಪರಸ್ಪರರು ಆಕರ್ಷಿತರಾಗಿ ಅನುರಾಗವು ಈರ್ವರ ಹೃದಯದಲ್ಲಿಯೂ ಸ್ಥಿರವಾಗಿ ಬೇರೂರಿ ಬೆಳೆಯಿತು. ಇದನ್ನು ಕಂಡು ಇವರಿಬ್ಬರನ್ನು ಸತಿಪತಿಯರನ್ನಾಗಿ ಬಂಧಿಸಬೇಕೆಂದು ಹಿರಿಯರು 4 ಯೋಚಿಸಿ ಕೊನೆಗೆ ವಿವಾಹ ಮಾಡಿದರು. ಯಜ್ಞ ದಕ್ಷಿಣಿಯರು ಪರಸ್ಪರ ಗಾಢ ಪ್ರೇಮದಿಂದ ಅತ್ಯಂತ ಸಂತೋಷದಲ್ಲಿ ದಾಂಪತ್ಯ ಜೀವನ ನಡೆಸತೊಡಗಿದರು. ಇವನಿಗೆ 12 ಮಂದಿ ಗಂಡು ಮಕ್ಕಳಾದರು. ಈ 12 ಮಂದಿ ಮಕ್ಕಳು ತುಷಿತರೆಂಬ ದೇವತೆಗಳಾಗಿ ಮೆರೆದರು. ಯಜ್ಞವೇ ಮುಂದೆ ಇಂದ್ರನಾದನು. ಇಡೀ ಜಗತ್ತಿನ ಬಾಧೆಗಳನ್ನೆಲ್ಲ ಪರಿಹರಿಸಿದನು. ಲೋಕಾರ್ತಿಹರನಾದ ಇವನು ಆಮೇಲೆ ಹರಿ ಎಂದು ಪ್ರಸಿದ್ಧನಾದನು. ಸ್ವಯಂಭೂ ಮನುವು ವೈರಾಗ್ಯ ತಾಳಿ ಅರಣ್ಯದಲ್ಲಿ ತಪಸ್ಸಿಗೆ ನಿಂತಾಗ ಕೆಲವು ರಾಕ್ಷಸರು ಅವನನ್ನು ಹರಿದು ತಿನ್ನಲು ಬಂದರು. ಆಗ ಯಜ್ಞನು ಯಮರೆಂಬ ದೇವಗಣ ಸಹಿತನಾಗಿ ಬಂದು ಆ ರಾಕ್ಷಸರನ್ನು ಸಂಹರಿಸಿ ಸ್ವಯಂಭೂ ಮನುವನ್ನು ರಕ್ಷಿಸಿದನು. ದತ್ತಾತ್ರೇಯ ಅವತಾರ. ಅತ್ರಿ ಋಷಿಯು ಕೂಡ ಕರ್ದಮನಂತೆ ಬ್ರಹ್ಮನ ಮಗನು. ಇವನಿಗೂ ಬ್ರಹ್ಮನು ಪ್ರಜೋತ್ಪತ್ತಿ ಕಾರ್ಯ ಮಾಡಲು ಆಜ್ಞೆ ಮಾಡಿ ಕಳಿಸಿದ್ದನು. ಅತ್ರಿ ಋಷಿಯು ತಂದೆಯ ಆಜ್ಞೆಯ ಮೇರೆಗೆ ಕರ್ದಮನ 2ನೇ ಮಗಳಾದ ಅನಸೂಯೆಯನ್ನು ವಿವಾಹವಾದನು. ಪತ್ನಿ ಸಮೇತನಾಗಿ ಯಕ್ಷ ಎಂಬ ಕುಲಪರ್ವತಕ್ಕೆ ಬಂದನು. ಅಲ್ಲಿ ನಿರ್ವಂಧ್ಯೆ ಎಂಬ ನದಿಯು ಹರಿಯುತ್ತಿರುವುದು. ಅದರ ದಂಡೆಯಲ್ಲಿರುವ ಒಂದು ಮನೋಹರವಾದ ಉದ್ಯಾನದಲ್ಲಿ ಅತ್ರಿ ಋಷಿಯು ಆಶ್ರಮವನ್ನು ಕಟ್ಟಿಕೊಂಡು ಗೃಹಸ್ಥಾಶ್ರಮ ಪರಿಪಾಲನೆ ಮಾಡುತ್ತಾ ತನ್ನ ಪತ್ನಿಯೊಡನೆ ವಾಸಿಸತೊಡಗಿದನು. ಅನೇಕ ವರ್ಷಗಳು ಕಳೆದು ಹೋದರೂ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ. ತನಗೆ ಶ್ರೀಹರಿಯೇ ಮಗನಾಗಿ ಜನಿಸಬೇಕೆಂಬ ಆಶೆಯು ಅತ್ರಿ ಋಷಿಯ ಮನದಲ್ಲಿ ಹುಟ್ಟಿತು. ಕೂಡಲೇ ಆಶ್ರಮದ ಸನಿಹದಲ್ಲಿ ತಪಶ್ಚರ್ಯಕ್ಕೆ ನಿಂತನು. ಕೇವಲ ವಾಯು ಭಕ್ಷಣವನ್ನೇ ಮಾಡುತ್ತಾ ಚಳಿ ಮಳೆ ಗಾಳಿಗಳಿಗೆ ಬೆದರದೆ ಒಂದೇ ಪಾದದ ಮೇಲೆ ನಿಂತು ಘನಘೋರವಾದ ತಪಸ್ಸನ್ನು ಆಚರಿಸತೊಡಗಿದನು. ಈ ತಪಸ್ಸು 100 ವರ್ಷಗಳವರೆಗೆ ಅವ್ಯಾಹತವಾಗಿ ನಡೆಯಿತು. ಈ ತಪೋಜ್ವಾಲೆಯು ತ್ರಿಲೋಕಗಳನ್ನೇ ಸುಡಲು ಹೊರಟಿತು. ಇದನ್ನು ಕಂಡು ಸಿದ್ಧರು, ಗಂಧರ್ವರು, ವಿದ್ಯಾಧರರು, ಪನ್ನಗರು, ಅಪ್ಸರರು, ಮಹಾ ಋಷಿವರ್ಯರು ಮೊದಲಾದವರು ಗಾಬರಿಯಾದರು. ಇವರು ನೇರವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಕಡೆಗೆ ಧಾವಿಸಿ ತಮ್ಮನ್ನು ಅತ್ರಿ ಋಷಿಗಳ ತಪೋಜ್ವಾಲೆಯಿಂದ ಕಾಪಾಡಲು ಭಿನ್ನವಿಸಿದರು. ಇವರೆಲ್ಲರಿಗೂ ತ್ರಿಮೂರ್ತಿಗಳು ಅಭಯವಚನವನ್ನಿತ್ತು ಕಳಿಸಿದರು. ತಾವು ಅತ್ರಿಯೆಡೆಗೆ ನಡೆದರು. ಬ್ರಹ್ಮನು ಹಂಸವನ್ನೇರಿದನು. ವಿಷ್ಣುವು ಗರುಡವನ್ನೇರಿದನು. ಮಹೇಶ್ವರನು ವೃಷಭವನ್ನೇರಿದನು. 3 ಅತ್ರಿ ಋಷಿಯ ಎದುರಿಗೆ ಬಂದು ನಿಂತರು. ಈ 3ರನ್ನು ಕಂಡು ಅತ್ರಿ ಮುನಿಯು ಅತ್ಯಂತ ಸಂತೋಷದಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಸ್ತೋತ್ರ ಮಾಡತೊಡಗಿದನು. ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುವುದಕ್ಕಾಗಿ ಪ್ರಕೃತಿಗೆ ಸಂಬಂಧಪಟ್ಟ ಸತ್ವ ರಜ ತಮಸ್ಸೆಂಬ ತತ್ವಗಳನ್ನು ಅವಲಂಬಿಸಿ ಬ್ರಹ್ಮ ವಿಷ್ಣು ಮಹೇಶ್ವರರೆಂದು ಬೇರೆ ಬೇರೆ ಹೆಸರುಗಳಿಂದ ಕರೆಯಿಸಿಕೊಳ್ಳುವ ನಿಮ್ಮ ಪಾದ ಕಮಲಗಳಿಗೆ ನಾನು ಸದಾ ವಂದಿಸುತ್ತಿರುವೆನು. ನಿಮ್ಮ 3ರ ತೇಜಸ್ಸು ನನಗೆ ಒಂದೇ ವಿಧವಾಗಿ ತೋರುತ್ತದೆ. ಆದ್ದರಿಂದ ನೀವು ಯಾರು ಯಾರೆಂದು ನನಗೆ ನೀವೇ ಹೇಳಬೇಕು.
ನಾನು ಶ್ರೀ ವಿಷ್ಣುವು ನನಗೆ ಪುತ್ರನಾಗಿ ಲಭಿಸಬೇಕೆಂದು ಅವನೊಬ್ಬನನ್ನೇ ಕುರಿತು ತಪಸ್ಸು ಮಾಡಿದರೆ ನೀವು ಮೂವರು ಬಂದ ಕಾರಣವೇನು ಎಂದು ಅತ್ಯಂತ ವಿನಯದಿಂದಲೂ ಭಕ್ತಿಯಿಂದಲೂ ಪ್ರಾರ್ಥಿಸಿದನು. ಎಲೈ ಮುನೀಂದ್ರ, ನೀನು ಯಾವ ಉದ್ದೇಶದಿಂದ ತಪಸ್ಸನ್ನು ಆಚರಿಸಿದೆಯೋ ಆ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿಯೇ ನಾವು ಇಲ್ಲಿಗೆ ಬಂದಿದ್ದೇವೆ. ನೀನು ಕೇವಲ ಒಬ್ಬನನ್ನೇ ಕುರಿತು ತಪಗೈದರೆ ಹೆಸರಿಗೆ ಅವನೊಬ್ಬನಾದರೂ ಅವನೇ ನಮ್ಮ ಇಬ್ಬರಲ್ಲಿಯೂ ಇದ್ದು ಜಗತ್ತಿನ ಮೂವರೆಂಬಂತೆ ತೋರುವನು. ಆದುದರಿಂದ ನಾವು ಮೂವರು ಇನ್ನು ತುಸು ದಿವಸಗಳಲ್ಲಿಯೇ ನಿನ್ನ ಪತ್ನಿಯ ಉದರದಲ್ಲಿ ನಿನ್ನ ಕುಮಾರರಾಗಿಯೇ ಜನಿಸುವೆವು. ಅದರಿಂದ ನಿನ್ನ ಕೀರ್ತಿಯು ಶಾಶ್ವತವಾಗಿ ನಿಲ್ಲುವುದು ಎಂದು ಹೇಳಿ ಅದೃಶ್ಯರಾದರು. ಇತ್ತ ಅತ್ರಿ ಮುನಿಯು ತನ್ನ ಪರ್ಣ ಕುಟೀರವನ್ನು ಪ್ರವೇಶಿಸಿ ಸುಖದಿಂದ ಕಾಲ ಕಳೆಯುತ್ತಿರಲು ಅನಸೂಯೆಯು ಗರ್ಭ ಧರಿಸಿ ಮೂವರು ಪುತ್ರರನ್ನು ಹೆತ್ತಳು. ಅವರಿಗೆ ಅನುಕ್ರಮವಾಗಿ ಸೋಮ, ದತ್ತ, ದೂರ್ವಾಸನೆಂದು ನಾಮಕರಣ ಮಾಡಿದರು. ಇವರೇ ಬ್ರಹ್ಮ, ವಿಷ್ಣು, ಮಹೇಶ್ವರರ ಅಂಶರು. ಇವರು ದತ್ತಾತ್ರೇಯರೆಂದು ಪ್ರಸಿದ್ಧರಾದರು. ಹೈಹಯನಿ ಮೊದಲಾದವರು ಇಹಲೋಕ ಸುಖಾಪೇಕ್ಷೆಯಿಂದ ದತ್ತನನ್ನು ಅಖಂಡವಾಗಿ ಸೇವಿಸಿದರು. ದತ್ತನು ಪ್ರೀತನಾಗಿ ಇವರೆಲ್ಲರಿಗೂ ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಯನ್ನು, ಪಾರಲೌಕಿಕ ಸುಖವನ್ನು, ಮುಕ್ತಿಯನ್ನು ಸಹ ಅನುಗ್ರಹಿಸಿದನು. ನರನಾರಾಯಣರು. ಸ್ವಯಂಭೂ ಮನುವು ತನ್ನ ಮೂರನೆಯ ಮಗಳಾದ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ವಿವಾಹ ಮಾಡಿಕೊಟ್ಟನು. ದಕ್ಷನು ಪ್ರಸೂತಿಯಲ್ಲಿ ಹಲವಾರು ಮಂದಿ ಹೆಣ್ಣು ಮಕ್ಕಳನ್ನು ಪಡೆದನು. ಅವರಲ್ಲಿ ಮೊದಲಿನ 13 ಮಂದಿ ಹೆಣ್ಣು ಮಕ್ಕಳನ್ನು ಧರ್ಮ ಎಂಬುವನಿಗೆ ಲಗ್ನ ಮಾಡಿಕೊಟ್ಟನು. ಈ 13 ಹೆಣ್ಣು ಮಕ್ಕಳಲ್ಲಿ ಕೊನೆಯವಳ ಹೆಸರು ಮೂರ್ತಿ ಎಂದು ಇತ್ತು. 14ನೆಯವಳನ್ನು ಅಗ್ನಿಗೂ, 15ನೆಯವಳನ್ನು ಪಿತೃಗಳಿಗೂ, 16ನೆಯವಳನ್ನು ಅಂದರೆ ಕೊನೆಯವಳು ತನ್ನ ಅಚ್ಚುಮೆಚ್ಚಿನವಳಾದ ಸತೀದೇವಿಯನ್ನು ಈಶ್ವರನಿಗೆ ಲಗ್ನ ಮಾಡಿಕೊಟ್ಟಿದ್ದನು. ಧರ್ಮನಿಂದ ಅವನ ಕೊನೆಯ ಪತ್ನಿಯು ಧರ್ಮಮೂರ್ತಿಯಲ್ಲಿ ನರನೆಂದು ನಾರಾಯಣನೆಂದು ಈರ್ವರು ಸುತರು ಹುಟ್ಟಿದರು. ಆಗ ಆಗಸದಲ್ಲಿ ದೇವದೊಂದುಬೆಗಳು ಮೊಳಗಿದವು. ಗಂಧರ್ವರು ಗಾಯನ ಮಾಡಿದರು. ಅಪ್ಸರಿಯರು ನರ್ತಿಸಿದರು. ದೇವತೆಗಳು ಹೂಮಳೆಗರೆದರು. ಸ್ವತಃ ಬ್ರಹ್ಮದೇವರು ತನ್ನ ಸಕಲ ಪರಿವಾರದೊಂದಿಗೆ ಬಂದು ನಾರಾಯಣರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಅವರನ್ನು ಅಖಂಡವಾಗಿ ಸ್ತೋತ್ರ ಮಾಡಿ ಶ್ರೀಹರಿಯ ಅಂಶರೆಂದು ಸಾರಿದರು. ಇವರೇ ಮುಂದೆ ದ್ವಾಪರದ ನರಾಂಶನಾಗಿ ಅರ್ಜುನನು, ನಾರಾಯಣನ ಅಂಶನಾಗಿ ಕೃಷ್ಣನೂ ಜನಿಸಿದನು. ನರನಾರಾಯಣರು ಜನಿಸಿದೊಡನೆಯೇ ತಂದೆ ತಾಯಂದಿರನ್ನು ತೊರೆದು ಗಂಧಮಾದನ ಬೆಟ್ಟಕ್ಕೆ ತೆರಳಿ ತಪ ಮಾಡಲು ನಿಂತರು. ಇವರು ದೇವತೆಗಳಿಗೆಲ್ಲ ಉಪಾಸ್ಯ ಮೂರ್ತಿಗಳಾದುದರಿಂದ ಅವರಿಗೆಲ್ಲ ತಪೋ ಮಾರ್ಗವನ್ನು ತೋರುವ ನೆವದಿಂದಲೇ ಅಲ್ಲಿಗೆ ತೆರಳಿದರು. ಘನಘೋರ ತಪಸ್ಸನ್ನಾಚರಿಸತೊಡಗಿದರು. ಇವರ ತಪಸ್ಸಿಗೆ ದೇವೇಂದ್ರನು ಭಯದಿಂದ ನಡುಗಿ ಈ ತಪಸ್ಸನ್ನು ಭಂಗ ಮಾಡಬೇಕೆಂಬ ಉದ್ದೇಶದಿಂದ ರಂಭ, ಮೇನಕ ಮೊದಲಾದ ಲಾವಣ್ಯವತಿಯರಾದ ಅಪ್ಸರಿಯರನ್ನು ನರನಾರಾಯಣರಲ್ಲಿ ಕಳುಹಿಸಿಕೊಟ್ಟನು. ಕಾಮನನ್ನು ಮುಂದೆ ಮಾಡಿಕೊಂಡು ಗಂಧಮಾದನಕ್ಕೆ ಬಂದರು, ಅಂದರೆ ಬದರಿಕಾಶ್ರಮಕ್ಕೆ ಬಂದರು. ಮೊದಲು ಅಪ್ಸರಿಯರು ಗಾಯನ ಮಾಡಲಾರಂಭಿಸಿದರು. ಬಳಿಕ ನರ್ತನವನ್ನು ಆರಂಭಿಸಿದರು. ಅನೇಕ ವಾದ್ಯಗಳನ್ನು ನುಡಿಸುತ್ತಾ ಮುನಿಗಳಿರುವರ ಸುತ್ತಲೂ ಸುಳಿದಾಡಿದರು. ಅವರಲ್ಲಿ ಕೆಲವರು ಕಾಮೋದ್ರೇಕಗೊಳ್ಳುವ ಶೃಂಗಾರಪರ ಭಾಷಣಗಳನ್ನು ಮಾಡಿದರು. ಕಾಮನು ತನ್ನ ಪಂಚಬಾಣಗಳನ್ನು ನೇರವಾಗಿ ನರನಾರಾಯಣರ ಎದೆಗೆ ಬಿಟ್ಟರು. ಆದರೆ ಆ ಬಾಣಗಳು ಎದೆಯಲ್ಲಿ ಸೇರದೆ ಮುರಿದು ಬಿದ್ದವು. ಅಪ್ಸರಿಯರ ಸುಂದರ ಅಂಗಾಂಗಗಳ ಪ್ರದರ್ಶನ, ನರ್ತನ, ಗಾಯನ, ಸಂಭಾಷಣೆ ಮೊದಲಾದವುಗಳೆಲ್ಲವೂ ವ್ಯರ್ಥವಾದವು. ಕೊನೆಗೆ ನಮ್ಮನ್ನು ಸ್ಪರ್ಶಿಸಿ ಬ್ರಹ್ಮಚರ್ಯ ನಷ್ಟ ಮಾಡಿಕೊಳ್ಳದಿದ್ದರೆ ಬಿಡಲಿ, ಸಿಟ್ಟಿಗೆದ್ದು ಶಾಪ ಕೊಟ್ಟರೂ ನಮ್ಮ ಕೆಲಸವಾದಂತಾಗುವುದು, ಕ್ರೋಧದಿಂದ ತಪೋಭಂಗವಾಗುವುದು ಎಂದು ಅಪ್ಸರಿಯರು ನೆನೆದರು. ಆದರೂ ನರನಾರಾಯಣರು ಸಿಟ್ಟಿಗೇಳಲಿಲ್ಲ. ಅವರು ಕೇವಲ ಸಾತ್ವಿಕ ಮೂರ್ತಿಗಳೇ ಆಗಿದ್ದರು. ಕೊನೆಗೆ ಇವರಿಗೆ ಬುದ್ಧಿ ಕಲಿಸಬೇಕೆಂದು ನಾರಾಯಣನು ಯೋಚಿಸಿದನು. ಎಲೈ ಸ್ತ್ರೀಯರೇ, ನೀವು ವ್ಯರ್ಥವಾಗಿ ಶ್ರಮಿಸುತ್ತಿರುವಿರಿ. ನೀವು ನಿಮ್ಮ ಸುಂದರ ಅಂಗಾಂಗಗಳಿಗೆ ನಮ್ಮನ್ನು ಮೋಹಿತರನ್ನಾಗಿ ಮಾಡಬೇಕೆನ್ನುವಿರಾ? ನಮಗೆ ಸ್ತ್ರೀ ಸಂಘ ಸುಖಾದಿಗಳು ಬೇಕಾಗಿದ್ದಾದರೆ ನಾವೇ ಬೇಕಾದಂತಹ ಸುಂದರ ಸ್ತ್ರೀಯನ್ನು ನಿರ್ಮಿಸಿ ಸುಖಿಸಬಲ್ಲೆವು. ನೀವು ಇಲ್ಲಿಗೆ ಬಂದದ್ದೇ ತಪ್ಪು ಎಂದು ಅನ್ನುತ್ತಾ ನಾರಾಯಣನು ತನ್ನ ತೊಡೆಯಿಂದ ಒಬ್ಬ ಅಲೌಕಿಕ ಸುಂದರ ತರುಣಿ ಸ್ತ್ರೀಯನ್ನು ನಿರ್ಮಿಸಿ ಅಪ್ಸರಿಯರ ಎದುರಿನಲ್ಲಿ ನಿಲ್ಲಿಸಿದನು. ತೊಡೆಯಿಂದ ಜನಿಸಿದ್ದಕ್ಕಾಗಿ ಅವಳಿಗೆ ಊರ್ವಶಿ ಎಂದು ಕರೆದರು. ಊರ್ವಶಿಯ ಲಾವಣ್ಯ, ಸೌಂದರ್ಯ ಸೊಬಗನ್ನು ಕಂಡು ಅಪ್ಸರಿಯರೆಲ್ಲರೂ ನಾಚಿ ತಾವು ಬಂದದ್ದು ತಪ್ಪಾಯಿತೆಂದು ಮರುಗಿದರು.
ತಮ್ಮನ್ನು ಕ್ಷಮಿಸಬೇಕೆಂದು ನಾರಾಯಣನನ್ನು ಪ್ರಾರ್ಥಿಸಿದರು. ಸಕಲ ಅಪ್ಸರಿಯರಲ್ಲಿಯೇ ಊರ್ವಶಿಗೆ ಸಮಾನಳಾದ ಸುಂದರ ಲಾವಣ್ಯಪೂರ್ಣ ತರುಣಿಯು ಯಾರೂ ಇಲ್ಲವೆಂದು ಅವಳನ್ನು ತಮಗೆ ದಯಪಾಲಿಸಬೇಕೆಂದು ಅವಳೇ ಅಪ್ಸರಿಯರಿಗೆಲ್ಲ ಮುಖ್ಯಳೆಂದು ತಾವು ಸ್ಥಾಪಿಸಿಕೊಳ್ಳುವೆವೆಂದು ಋಷಿಗಳಿರುವರನ್ನು ಪ್ರಾರ್ಥಿಸಿಕೊಂಡರು. ಊರ್ವಶಿ ಸಹಿತವಾಗಿ ಇಂದ್ರಲೋಕಕ್ಕೆ ತೆರಳಿದರು. ಜಗತ್ತಿನಲ್ಲಿ ತಪೋವಿಧಾನಗಳೆಂಬುದನ್ನು ತೋರುವುದಕ್ಕಾಗಿಯೇ ಅವತರಿಸಿದ ನರನಾರಾಯಣರು ಬದರಿಕಾಶ್ರಮದಲ್ಲಿ ಇಂದಿಗೂ ಇದ್ದಾರೆ.